ಓಕೆ, ಸೊ ಅವರಿಬ್ಬರು ಎಕ್ಸ್ಪಲ್ಸ್ ರೈಡರ್ಸ್ ಇದ್ದರು, ಅವ್ರಿಗೆ ಸ್ವಲ್ಪ ಹತ್ಸೋಕ್ಕೆ ಹೆಲ್ಪ್ ಮಾಡಿಬಿಟ್ಟು ನೋಡಿದ್ರಿ ಎಲ್ಲ ಗೋಪ್ರೋಲ್ ತೆಗ್ದೆ, ಅದು ಹೆಲ್ಮೆಟ್ ಕ್ಯಾಮಲ್ ತೆಗ್ದಿಲ್ಲ. ಸೊ ಇವಾಗ ಪಾಟ್ಲಿಂದ ಇಳಿಯೋಣ. ಸೊ ನಾನು ಇವತ್ತಲ್ಲಿ ಇಲ್ಲ ಅಂದಿದ್ರೆ ಅವನು ಅಂದರೆ ಬಿದೋದ, ನಾನು ಹತ್ತೋಷ್ಟರೊಳಗೆ ಏನು ಮಾಡೋಕ್ಕಾಗಲ್ಲ. ಇಟ್ ವಾಸ್ ಅ ಸಾಫ್ಟ್ ಫಾಲ್, ಏನು ಜೋರಾಗಿಂದ ಮಾರಲ್ಲ, ಬೀಳಲಿಲ್ಲ ಅವನು. ಸೊ ಇಟ್ ಇಸ್ ಫೈನ್. ಇದ್ರ ಮೇಲೆ ಹೋಗೋದ ಮತ್ತೆ ಬೇಡ, ಕಷ್ಟ ಇಳಿಸೋದದು. ಏನಪ್ಪ ಈ ಥರ ಎಲ್ಲ ಕೆತ್ತಿಟ್ಬಿಟ್ಟಿದ್ದಾರೆ. ಸೊ ಪಾಟ್ಲಾ ಬೆಟ್ಟ ಕಾಂಕರ್ಡ್ ಆನ್ ADV. ಅಯ್ಯಪ್ಪ, ಫಾರೆಸ್ಟ್ ಅವ್ರು ಬರ್ತಾವ್ರೆ. ಅಯ್ಯಪ್ಪ ಅಯ್ಯಪ್ಪ, ಟೈಮ್ ಬಂದು 3:11. ನೈಟ್ ಆಗುತ್ತೆ, ಫುಲ್ ಮಿಡ್ ನೈಟ್ ನಾನು ಹೋಗೋದು. ಹೊಸಳ್ಳಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಹೋಗೋಕ್ಕೆ ನೋಡೋಣ. ಗ್ರಾವೆಲ್ಲು ಇಲ್ಲ ಕಲ್ ಮೇಲಂತೂ ಹೋಗ್ಲೇಬಾರ್ದು, ಏನು ಜಾರ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ ಈ ಥರ ಸ್ಲೋ ಹೋಗಿ ಒಂದೇ ಫೇಸಲ್ಲಿ ಹೋಗ್ಬೇಕು. ಇದೇ ಈಸಿ ಬೆಟ್ಟ ಅನ್ಕೊಂಬಂದಲ್ಲಪ್ಪ ಆಫ್ ರೋಡ್ ಮಾಡೋಕ್ಕೆ. ಇನ್ನು ಹೊಸಳ್ಳಿ ಬೆಟ್ಟ ಹೆಂಗೆ ಅನ್ಸೋದು. ಸೊ ಇದು ಇದೆಯಲ್ಲ, ಇದು ರಿಡ್ಜ್ ಲೈನು. ಇದನ್ನು ತೋರ್ಸೋಕ್ಕಂತಾನೆ ಬಂದೆ ಇಲ್ಲಿ. ಸೊ ಇಲ್ಲೇನಂದರೆ ಎರಡರದ್ದು ಸಿ ಲೆವೆಲ್ ಈ ಹೈಟಿಗೆ ಏನೋ ಮೀಟ್ ಆಗುತ್ತೆ. ರಿಡ್ಜ್ ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ದು. ಇಲ್ಲೊಂದು ಫೋಟೋ ಹಾಕ್ಕೊಂಡು ಹೊರಡೋಣ, ಮ್ಯಾಪ್ ಹಾಕ್ಕೊಂಡು. ಅಷ್ಟೇ. ಓಕೆ, ಸೊ ಇವಾಗ ಬಿಸ್ಲೆ ಫಾರೆಸ್ಟ್ ಒಳಗಿದ್ದೀನಿ. ಅಂದರೆ ಯಾವುದೋ ಶಾರ್ಟ್ ಕಟ್ ರೂಟ್ ಹೇಳಿದ್ದಾರೆ. ಹಿಡ್ಸ್ ತೋರಿಸ್ದೆ ಅಲ್ಲ ಇವಾಗ, ಪಕ್ಕದಲ್ಲಿ ಸಿಮೆಂಟ್ ರೋಡ್ ಇತ್ತಲ್ಲ, ಕಾಂಕ್ರೀಟ್ ರೋಡು, ಆ ರೋಡ್ ಇದು. ಎತ್ತಳ್ಳಿ ಅಂತ ಕೇಳ್ಕೊಂಡು ಹೋಗಿ ಅಂದರು ಲೋಕಲಲ್ಲಿ. ಸೊ ಹಂಗೆ ಹೋಗ್ತಾ ಇದ್ದೀನಿ. ಈ ರೋಡ್ ಹೆಂಗೆ ಹೋಗುತ್ತೆ ಹಂಗೆ ಹೋಗಿ ಅಂತ ಅಂದರು. ಸೀದಾ ಎತ್ತಳ್ಳಿ ಹೋಗುತ್ತೆ, ಅಲ್ಲಿಂದ ಹೊಸಳ್ಳಿ ಹತ್ರ ಅಂದರು. ಆ ಕಡೆಯಿಂದ ಹೋಗಿದ್ರೆ ಕೂಡ್ ರಸ್ತೆಯಲ್ಲಿ ಇಲ್ಲಿ ಸುತ್ತಾಕೊಂಡು ಹೋಗ್ಬೇಕು ಅಂತಂದರು. ಇದು ಹೆಂಗಿದ್ರು ಕಾಂಕ್ರೀಟ್ ರೋಡ್ ಇದೆ, ಆರಾಮಾಗಿ ಹೋಗ್ಬೋದು ಹೋಗಿ ಅಂತ ಕಳಿಸಿದ್ರು. ಸೊ ಪಾಟ್ಲಾಯಿಂದ ನೀವು ಹೊಸಳ್ಳಿ ಹೋಗ್ಬೇಕಂದ್ರೆ ಎತ್ತಳ್ಳಿ ಮೇಲೆ ಶಾರ್ಟ್ ಕಟ್
ಇಂದ ಬರ್ಬೋದು ಈ ರೋಡಲ್ಲಿ. ಎಲ್ಲೂ ಲೆಫ್ಟ್ ತಿರ್ಗಂಗಿಲ್ಲ, ಸೀದಾ ಹೋಗಿ ಅಂತ ಅಂದಿದ್ದಾರೆ. ಇವಾಗ ಪಾಟ್ಲಾಯಿಂದ ಆಚೆ ಬಂದು ಲೆಫ್ಟ್ ಬಂದರೆ ಆ ರಿಡ್ಜ್ ಕಾಣುತ್ತೆ, ರಿಡ್ಜ್ ಪಕ್ಕದಲ್ಲೇ ರೋಡ್ ಇದು. ಸೊ ಅಲ್ಲಿಂದ ಹೋಗ್ತಾ ಇದ್ದೀನಿ. ಇವಾಗ ಹೋಗ್ತಾ ಇರೋದು ಅಲ್ಲೇ ಮೇಲ್ಗಡೆ ಅಲ್ಲೊಂದು ಗೋಪುರ ಥರ ಕಾಣಿಸ್ತಿದೆ, ಕಂಬ. ಅಲ್ಲಿ ಹೋಗ್ತೀನಿ ಇವಾಗ ನೆಕ್ಸ್ಟ್. ಅಲ್ಲಿಗೆ ಲೊಕೇಶನ್ ಹಾಕಿರೋದು. 7.4 ಕಿಲೋಮೀಟರ್ಸ್ ತೋರಿಸ್ತಿದೆ, 18 ಮಿನಿಟ್ಸ್. ಸೊ 3 hours later. ಓಕೆ, ಸೊ ಆವಾಗಲೇ ಬ್ಯಾಟ್ರಿ ಡೆಡ್ ಆಗೋಗಿತ್ತು, ಗಮನಿಸಿಲ್ಲ ನಾನು. ಎಷ್ಟು ರೆಕಾರ್ಡ್ ಆಗಿದೆ ಗೊತ್ತಿಲ್ಲ, ಬಟ್ ಆದರೆ ಆ ಲೆಫ್ಟು ತೊಗೋಬೇಕು. ಆ ಕಾಂಕ್ರೀಟ್ ರೋಡು ಎಂಡ್ ಆಗಿದ ತಕ್ಷಣ ಲೆಫ್ಟ್ ತೊಗೊಂಡ್ರೆ ಅಲ್ಲಿ ನೆಟ್ವರ್ಕ್ ಸಿಗುತ್ತೆ. ಇನ್ನೊಂದು ಲೆಫ್ಟ್ ತೊಗೋಬೇಕು, ಅಲ್ಲಿಂದ ಕೇಳ್ಕೊಂಡು ಬಂದರೆ ಇಲ್ಲಿ ಬಂದು ಜಾಯ್ನ್ ಆಗುತ್ತೆ. ಇದು ಹೊಸಳ್ಳಿ ಬೆಟ್ಟ, ಹೊಸಳ್ಳಿ ಅಂತೆಲ್ಲ ಹಾಕಿದ್ದಾರೆ ನೋಡಿ. 2.5 ಕಿಲೋಮೀಟರ್ ನೆಟ್ವರ್ಕು ಸಿಗುತ್ತೆ. ಸೊ ಇಟ್ಸ್ ಈಸಿ. ಇನ್ನೊಂದು 6 ಮಿನಿಟ್ಸಲ್ಲಿ ಹೊಸಳ್ಳಿ ಶೂಟಿಂಗ್ ಪಾಯಿಂಟ್ ಅಂತ ಹಾಕ್ಬಾರ್ದು, ಹೊಸಳ್ಳಿ ಬೆಟ್ಟ, ಹೊಸಳ್ಳಿ ಗುಡ್ಡ ಅಂತ ಇನ್ನೊಂದು ಪಕ್ಕದಲ್ಲಿದೆ, ಅದಕ್ಕೆ ಹೋಗ್ತಾ ಇರೋದು ನಾನು. ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್ ಅಂತ ಹೊಂಟಿದೆ, ಅದು ಇನ್ನೊಂದು ಚಿಕ್ಕ ಬೆಟ್ಟ. ಅದಕ್ಕೂ ಲಾಸ್ಟ್ ಟೈಮ್ ಹೋಗಿದ್ವಿ ಫಾರ್ಚುನರಲ್ಲಿ. ಅಲ್ಲಿಂದ ಏನು ವ್ಯೂ ಕಾಣಲ್ಲ, ಕಾಣುತ್ತೆ ಬಟ್ ಇನ್ನೂ ಎತ್ತರ ಈ ಬೆಟ್ಟ ಹತ್ತಿಸ್ಬೇಕು ಅಂತ ನಾನು ಬಂದಿರೋದು. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಕಡೆ ಸರ್ ಮೇಲೆ ಇನ್ನೇನಾ? ಓಹ್ ಓಕೆ, ಸೊ ಇಲ್ಲಿಂದ ರೆಕಾರ್ಡಿಂಗ್ ಸ್ಟಾರ್ಟ್. ಮೇಲೆ ಹೋಗ್ಬೋದಲ್ಲ? ಓಕೆ, ಸೊ ರೆಕಾರ್ಡಿಂಗ್. ABS ಆಫ್ ರೋಡ್ ಮತ್ತು MTC ಆಫ್ ಮಾಡಿದೆ. ಲಾಸ್ಟ್ ಟೈಮ್ ಬಂದಾಗ ಈ ಥರ ಇದ್ದಿದ್ದು ಜ್ಞಾಪಕ ಎಲ್ಲ. ನೋಡೋಣ. ಹಾಂ ಕರೆಕ್ಟ್ ನೋಡಿ, ಅಲ್ಲಿ ಮೇಲೆ ಹೋಗ್ತೀನಿ ಇವಾಗ. ಎಸ್, ಇದೇ ರೋಡು. ಈ ಜಾಗಕ್ಕೆ ಬಂದ್ರಿ ಅಂದರೆ ಇದು ಬೇಸ್. ಅಲ್ಲಿ ಹತ್ಕೊಂಡು ಹೋಗ್ಬೇಕು ಇವಾಗ ಗಾಡಿನ. ಹತ್ತಕ್ಕಾಗುತ್ತಾ ನೋಡೋಣ. ಏನಿದು ಕೆತ್ಬಿಟ್ಟವ್ರಲ್ಲಪ್ಪ ಹಿಂಗೆ. ಓ ಮೈ ಗಾಡ್. ಕೆತ್ಬಿಟ್ಟಿದ್ದಾರೆ. ಹೋದ್ ಸತಿ ಬಂದಾಗ ಹೋಗಿದ್ದು ಬಿಳಿ ಗಾಡಿ, ಕಾರಲ್ಲಿ ಬಂದಿದ್ದಲ್ಲ. ಹಾ, ಓ ನಾನು ಹತ್ಸೋಣ ಅಂತ ಬಂದಲ್ಲ. ಆಗುತ್ತೆ, ನೋಡ್ಕೊ ಬರ್ತೀನಿ ರೀ. ಬೇಡ ಅಂಕ ಇರಿ, ಅಲ್ಲಿ ನೋಡ್ಕೊ ಬರ್ತೀನಿ. ಓ ಮೈ ಗಾಡ್. ಮೇಲೆ ಬೈಕ್ ಹಚ್ಬೇಕಲ್ಲ. ನೀರಿದೆ, ನೀರು. ಫಸ್ಟ್ ಹತ್ಬಿಡ್ತೀನಿ ರೀ, ಹತ್ಬಿಟ್ಟು. ಹಾ, ಓಕೆ. ಸೊ ಇವಾಗ ಏನು ಆಗಿದೆ ಅಂದರೆ ಹಿಂಸೆ ಆಗ್ಬಿಟ್ಟಿದೆ. ಇಲ್ಲಿ ಕೆತ್ಬಿಟ್ಟಿದ್ದಾರೆ ಎಂದು ಹಿಟಾಚಿ ಗಾಡೀಲಿ.
ಇವಾಗ ಅಲ್ಲಿ ಮೇಲೆ ಹೋದರೆ ನಾನು ಹತ್ತಿಸ್ಬೇಕು. ತಿರುಗಿಸೋಕ್ಕೂ ಆಗಲ್ಲ. ಓಹೋ ಹೋ ಹೋ. ಓಹೋ ಸುಮ್ಮನೆ ಇಳಿಸ್ಕೊಂಡು ವಾಪಸ್ ಹೋಗೋಣ. ಹಿಂಗೆ ಹಿಂಗೆ ಹಿಂಗೋದ್ರೆ ಹಿಂಗೆ ಇಳ್ಸೋಕ್ಕಾಗಲ್ಲ. ಅಲ್ಲಿ ಹೋಗೋದೈತಲ್ಲ, ಅಲ್ಲಿ ಮುಂದೆ ಹೋಗಿ ಒಂಚೂರು ಐತೆ ಅಲ್ಲಿ ಹೋಗೋದೈತಲ್ಲ. ಎಲ್ಲಿ ಟರ್ನ್ ಹೊರ್ಕತ್ತೀರಿ ಈಗ? ಹಿಂಗೆ ಇಳಿಸ್ಬೇಕು. ನೋಡೋ ಸ್ಟಾರ್ಟ್ ಮತ್ತೆ ಹಿಂದಕ್ಕೆ ಮುಚ್ಚೇನ ತಡಿ ಗಾಡಿ. ಯಾರು ಬಿಟ್ಟೆ ಸ್ವಲ್ಪ ಬನ್ನಿ. ನಿಧಾನ ನಿಧಾನ ಬನ್ನಿ ನೀವು. ಯಾಕಡೆ ಅಲ್ಲಿ ನಿಧಾನ ನಿಧಾನ ಜಾಸ್ತಿ ಇದೆ, ಏನು ಹಾಕಲ್ಲ ಬಿಡಿ. ನಿಧಾನಕ್ಕೆ ನಾ ಕೈ ಬಿಡ್ತಾ ಇದ್ದೀನಿ ಬಿಡಿ. ನೀವು ಹೋಗಿ ಚೂಚೂರು ಬಿಡಿ, ಚೂಚೂರು ಬಿಡಿ. ಒಂದೇ ಚೂಚು 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 ಚೂರು 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 ಚೂರು. ಹಾಂ ಇಲ್ಲ ಚೂರು. ಸಾಕು ಬಿಡಿ. ಅಯ್ಯಪ್ಪ ನಿಮ್ಮ ಗಾಡಿ ಹೋಗೈತಿ. ಏನು ತೂಕ ಇದೆ? ಎಷ್ಟು ಕೆ ಜಿ ಐತಣ ಇದು? 170 ಬರೀಯಾ? ಓ ನಿಮ್ಮ 2-3 ಕ್ವಿಂಟಲ್ ಇದ್ದಲ್ಲಿ ಐತೆ ತೂಕ. ಹಾಂ ಅಷ್ಟಿಲ್ಲ, ಬರೀ 170 ಕೆ ಜಿ. ಒಂದು ಸ್ವಲ್ಪ ಕಾಸ್ಕೊಳ್ಳೋಣ ಮಾಡಿದ್ದಕ್ಕೆ. ಅಯ್ಯೋ ನೀವು ಸುಸ್ತ ಬನ್ನಿ, ಮಜ್ಜಿಗೆ ಕುಡಿಬೇಕು. ಬೇಡ ಏನು ಬೇಡ, ಬನ್ನಿ ಬನ್ನಿ ಬನ್ನಿ. ದುಡ್ಡಲ್ಲ ಅಲ್ಲ ಸಾಕು, ಮಜ್ಜಿಗೆ ನೀರು ಕುಡ್ಕೋತೀನಿ. ನೀರು ಕುಡ್ಕೊತೀರಾ? ಅಯ್ಯೋ ನೀವು ಆಯ್ತಲ್ಲಪ್ಪ, ಸಾಹಸ ಎಲ್ಲ ಮಾಡಿದ್ದಾಯ್ತು.
ಅಲ್ಲಿ ಹೆಲ್ಮೆಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡಿದೆ ಅಲ್ವ, ಅಲ್ಲೆಲ್ಲ ದಾಟ್ಸ್ಕೊಂಡು ಹೋದೆ. ಬಟ್ ಮೇಲೆ ಹೋಗಿ ಬರೋದು ಇಷ್ಟೊತ್ತಿಗೆ ಆಗಲ್ಲ. 4:41 ಟೈಮು. ಹೋಗಿ ಬರೋಷ್ಟೊಳಗೆ ಕತ್ಲಾಗ್ಬಿಡುತ್ತೆ. ಆ ಅಂಕಲ್ ಇದ್ದಿದ್ದಕ್ಕೆ ಇಳ್ಸೋಕ್ಕಾಗಿದ್ದು, ಇಲ್ಲಾಂದರೆ ಇಳ್ಸೋಕ್ಕಾಗ್ತಾ ಇರಲಿಲ್ಲ. ಮತ್ತೆ ಓಪ್ಪ, ಮನೆಗೆ ಹೋಗೋಷ್ಟರೊಳಗೆ 6 ಅವರ್ ಬೇಕು. ಇದು 5 hours 8 minutes ತೋರಿಸ್ತಾ ಇದೆ. ಹೋಮ್ 245 kilometers. ನೀವು ಅದು ಲೆಕ್ಕ ತೊಗೊಳಕ್ಕೆ ಆಗಲ್ಲ. ಇವಾಗ ಎಷ್ಟಪ್ಪ 5 ಗಂಟೆ ಅಂದ್ಕೊಂಡ್ರೆ 10-11 ಗಂಟೆ ಮಿನಿಮಮ್. ಅಷ್ಟೇ ಸಾಕಿ ಟ್ರಿಪ್ಗೆ. ನಿನ್ನೆ ಒಂದು ಬೆಟ್ಟ ಹತ್ತಿಸ್ದೆ, ಇವತ್ತು 2 ಬೆಟ್ಟ. ಪಾಟ್ಲಾನೇ ಹೆವಿ ಕಷ್ಟ ಇತ್ತು. ಇದಂತೂ ಬಿಡಿ, ಇಬ್ಬರು ತಾತ ಇಲ್ಲ ಅಂದಿದ್ರೆ ಆಗ್ತಾನೆ ಇರಲಿಲ್ಲ. ಹಿಂದಕ್ಕೆ ಎಳೆಯೋಕ್ಕೆ ಬೈಕು ಎಷ್ಟು ಭಾರ ಅಂದರೆ ಭಾರ. ಅದು ತುಂಬ ಲೂಸ್ ಮಣ್ಣು, ಎಳೆದು ಬಿಡ್ಬೋದು. ಕಾಲಿಗೆ ಗ್ರಿಪ್ ಸಿಗ್ತಾಯಿಲ್ಲ, ಇನ್ನೇನು ಮಾಡೋದಲ್ಲಿ. ಹತ್ಸ್ಬೋದು, ಇಳಿಸೋದು ಕಷ್ಟ. ಯಾರನ್ನ ಇರಬೇಕು ಜೊತೆಗೆ. ನಾನು ಸೋಲೋ ಬಂದ್ಬಿಟ್ಟು ಹತ್ಸಿ ಇಳಿಸ್ತೀನಿ ಅಂದರೆ ಆಗಲ್ಲ. ಓಕೆ, ಸೊ ಇವಾಗ ಸಕಲೇಶ್ಪುರ ಹಾಸನ ರೋಡಿಗೆ ಬಂದು ಒಂದು 5 ನಿಮಿಷ ಬ್ರೇಕ್ ತೊಗೊಂಡೆ. ಬೆಳಗ್ಗೆಯಿಂದ ಏನೂ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಹಾಕಿರಲಿಲ್ಲ, ಎಲ್ಲ ಹಾಕಿದೆ. 5-10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಸ್ಟಾಪು ಆಲೂರು, ಅದಾದಮೇಲೆ ಹಾಸನ್, ಬ್ಯಾಂಗ್ಳೂರು. ಸೊ ನೋಡಿ ಏನು ಸಖತ್ ರೋಡ್ ಇದೆ ಇದು. ಮಂಗಳೂರು ಹೈವೇ ಇದು, ಹಾಸನ್ ಟು ಮ್ಯಾಂಗ್ಳೂರ್ ಹೈವೇ. ಶಿರಡಿ ಘಾಟ್ ರೋಡ್ ಹೋಗುತ್ತೆ. ಈ ಕಡೆ ಹೋದರೆ ಸಕಲೇಶ್ಪುರ ಇಂದ ಈ ಕಡೆ ಹಾಸನ್ ಕಡೆ ರೋಡ್ ಇದು ಮಾಡಿದ್ದಾರೆ, ಕಾಂಕ್ರೀಟ್ ಹೈವೇ. ಬಟ್ 2 ಕಡೆನೂ ಓಪನ್ ಮಾಡಿಲ್ಲ ಇನ್ನು. ಅದರಲ್ಲಿ ಹೋಗ್ತಾ ಇದ್ದೀನಿ. ಹಾಸನ್ವರೆಗೂ ಹಿಂಗೆ ಇದ್ಬಿಟ್ರೆ ಸಾಕು. ಆಗ 6:30 ಟೈಮು. ಹಾಸನ್ ಟೋಲ್ ಬಿಡ್ತಾ ಇದ್ದೀನಿ. ಇಲ್ಲಿ ಮುಂದೆ ಒಂದು 12 kilometers ಆದಮೇಲೆ ಕೆಫೆ ಕಾಫಿ ಡೇ ಇದೆ. ಅಲ್ಲಿ ನಿಲ್ಲಿಸಿ ಒಂದು ಕೋಲ್ಡ್ ಕಾಫಿನ ಏನಾದರೂ ಕುಡ್ಕೊಂಡು ಹೊರಡ್ತೀನಿ. ಓಕೆ, ಸೊ ಇವಾಗ ಕಾಫಿ ಬ್ರೇಕ್ ಆಯಿತು. ಕಾಫಿ ಕುಡಿದೆ ಒಂದು, ಇಲ್ಲಾಂದರೆ ನಿದ್ದೆ ಬಂದ್ಬಿಟ್ಟಿದೆ. ನಿದ್ದೆ ಏನು ಬರಲ್ಲ, ನೋಡೋಣ. ಯಾವುದಕ್ಕೂ ಕಾಫಿ ಕುಡ್ದೀನಿ. ಕಾಫಿ ಆಯಿತು. ಸ್ವಲ್ಪ ತಿಂದೆ. ಕಾಪಾಡಪ್ಪ. ಇಲ್ಲಿಂದ 3 hours ಮನೆ. ಸೊ ಇವಾಗ 7-8 ಟೈಮು. ಅಷ್ಟೇನೇನು ತೋರಿಸೋದಿಲ್ಲ. ಸೊ ಇಲ್ಲಿಗೆ ವ್ಲಾಗ್ ಮುಗಿಯುತ್ತೆ ಅಂತ ಅನ್ಬೋದು. ಇಲ್ಲಾಂದರೆ ಬೆಂಗಳೂರು ಆ ಥರ ಮಾಗಡಿ ರೋಡ್ ಮೇಲೆ ಹೋಗ್ಬಿಡೋಣ ಅನ್ಕೋತಾ ಇದ್ದೀನಿ. ಯಾಕಂದರೆ ಅಲ್ಲಿ ಟ್ರಾಫಿಕ್ ಇರುತ್ತೆ ತುಂಬ, ತುಮಕೂರು ರೋಡು. ಓಕೆ, ಹೆಂಗೋ ಒಂದು ಹೋಗ್ತೀನಿ. ಓಕೆ, ಗುಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಅಪ್ಡೇಟ್ ಕೊಡ್ತೀನಿ ಮನೆಗೆ ಹೋದ್ಮೇಲೆ. ಬಟ್ ಎನಿವೇ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್ ಬಾಯ್.